ಜಿಲ್ಲಾ ಕೇಂದ್ರದ ಇಂದಿರಾ ಕ್ಯಾಂಟೀನ್ ಎಂದರೆ ಯಾಕಿಷ್ಟು ನಿರ್ಲಕ್ಷ್ಯ? ಇಂದಿರಾ ಕ್ಯಾಂಟೀನ್ ಎಂಬ ಬರಹ ಕಳಚಿ ಬಿದ್ದರೂ ನೋಡದಷ್ಟು ನಿರ್ಲಕ್ಷ್ಯವೇ? ಬಡವರ ಹಸಿವನ್ನು ನೀಗಿಸಲೆಂದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಪ್ರಾರಂಭವಾದ ಇಲ್ಲಿನ ಇಂದಿರಾ ಕ್ಯಾಂಟೀನ್ ಇದೀಗ ಅವಸಾನದ ಅಂಚಿಗೆ ಬಂದು ತಲುಪುವಂತಾಗಿದೆ. ಮಿನಿ ವಿಧಾನಸೌಧ ಹಾಗೂ ಕೋಲಾರ ನಗರಸಭೆಯ ಕೂಗಳತೆಯ ದೂರದಲ್ಲೇ ಇರುವ ಹಾಗೂ ಹಳೆ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಇಲ್ಲಿನ ಇಂದಿರಾ ಕ್ಯಾಂಟೀನ್ ಪ್ರಾರಂಭದ ದಿನಗಳಲ್ಲಿ ಬೆಳಿಗ್ಗೆ ಹಾಗೂ ಮಧ್ಯಾಹ್ನದ ಊಟದ ಸಮಯದಲ್ಲಿ ಶ್ರಮಿಕರು, ಬಡವರು ಮತ್ತು ವಿದ್ಯಾರ್ಥಿಗಳಲ್ಲದೆ ಇತರೆ ಸಾರ್ವಜನಿಕರು ಸಹ ಹಸಿವು ನೀಗಿಸಿಕೊಳ್ಳಲು ಇಂದಿರಾ ಕ್ಯಾಂಟೀನ್ನತ್ತ ಮುಖ ಮಾಡುತ್ತಿದ್ದರಾದರೂ ದಿನಗಳು ಕಳೆಯುತ್ತಿದ್ದಂತೆ ಶುಚಿತ್ವ ಹಾಗೂ ಕುಡಿಯುವ ನೀರಿನ ಕೊರತೆಯ ಜೊತೆಗೆ ಕಳಪೆ ಗುಣಮಟ್ಟದ ಆಹಾರ ನೀಡುತ್ತಿದ್ದಾರೆಂಬ ಆರೋಪಗಳ ಹೆಚ್ಚಾಗುವುದರ ಜೊತೆಗೆ ಕ್ಯಾಂಟೀನಿನ ಮೆನುವಿನಲ್ಲಿದ್ದ ಆಹಾರಗಳಲ್ಲಿ ಒಂದೊಂದೇ ಕಡಿತವಾಗುತ್ತಿದ್ದರಿಂದ ದಿನನಿತ್ಯ ಅಲ್ಲಿಗೆ ಬರುತ್ತಿದ್ದ ವಿದ್ಯಾರ್ಥಿಗಳು, ಶ್ರಮಿಕರು ಒಬ್ಬೊಬ್ಬರೇ ಕಡಿಮೆಯಾಗತೊಡಗಿದರು. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಬದಲಾವಣೆಗೊಂಡು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಇಂದಿರಾ ಕ್ಯಾಂಟೀನ್ ಅಸಮರ್ಪಕ ನಿರ್ವಹಣೆ, ಕಳಪೆ ಆಹಾರ ವಿತರಿಸುತ್ತಿದ್ದರಿಂದ ದಿನೇ ದಿನೇ ಸೊರಗುತ್ತಾ ಕುಂಟುತ್ತಾ ಸಾಗುತ್ತಿದ್ದಲ್ಲದೆ ಬರುವ ಒಂದಷ್ಟು ಮಂದಿಗೆ ಇಡ್ಲಿ, ರೈಸ್ ಬಾತ್ ಮಾತ್ರವೇ ಕ್ಯಾಂಟೀನಿನ ಮೆನುವಿನ ಪೈಕಿ ಉಳಿಯುವಂತಹ ದುಸ್ಥಿತಿಗೆ ಇಲ್ಲಿನ ಇಂದಿರಾ ಕ್ಯಾಂಟೀನ್ ತಲುಪಿತ್ತು. ಆದರೆ ದುರಂತವೆಂದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದು 2 ವರ್ಷ ಪೂರೈಸಿದರೂ ಸಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಕೂಸಾದ ಇಲ್ಲಿನ ಇಂದಿರಾ ಕ್ಯಾಂಟೀನಿಗೆ ಯಾವೊಬ್ಬ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ಭೇಟಿ ನೀಡಿಲ್ಲ. ಹಾಗೊಂದು ವೇಳೆ ಭೇಟಿ ನೀಡಿದ್ದರೆ ಪುನರ್ಜನ್ಮ ಬರುವುದಿರಲಿ, ಕನಿಷ್ಠ ಇಂದಿರಾ ಕ್ಯಾಂಟೀನಿನ ಮೇಲ್ಭಾಗದಲ್ಲೇ ಎದ್ದು ಕಾಣುವಂತೆ ಬರೆಸಲಾಗಿದ್ದ ಇಂದಿರಾ ಕ್ಯಾಂಟೀನ್ ಎಂಬ ಬರಹವಿದ್ದ ಕಾಂಕ್ರೀಟ್ ಕಳಚಿ ಬಿದ್ದಿರುವುದನ್ನಾದರೂ ಸರಿಪಡಿಸಬಹುದಿತ್ತು. ಈಗಲಾದರೂ ಸಂಬಂಧಪಟ್ಟವರು ಗಮನ ಹರಿಸಿ ಪ್ರಾರಂಭದ ದಿನಗಳಲ್ಲಿ ಇದ್ದ ಇಂದಿರಾ ಕ್ಯಾಂಟೀನ್ ಸೇವೆ ಮತ್ತೆ ದೊರಕುವಂತಾಗಲಿ. ವರದಿ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಕೋಲಾರ್. ಮೀಡಿಯಾ ನೆಟ್ವರ್ಕ್.